ವೆಲ್ಕಮ್ ಟು ರೆಸಿಪಿ ವಿತ್ ಕಾವೇರಿ ಲಾಸ್. ಇವತ್ತೇನು ಮಾಡೋಣ ಅಂದ್ರೆ ಆರೋಗ್ಯಕರವಾದ ಪಾಲಕ್ ರೆಸಿಪಿ ಮಾಡೋಣ. ಬರೀ ಅದಕ್ಕೆ ಏನು ಬೇಕಪ್ಪ ಅಂದ್ರೆ ಪಾಲಕ್ ಬೇಕು. ಮೇನ್ ಇಂಗ್ರೀಡಿಯೆಂಟ್ಸ್ ಅನ್ನ ಬೇಯಿಸಾಗ ತೊಳ್ಕೊಬೇಕ್ರಿ. ಮಣ್ಣು ಅದು ಇರ್ತೈತೆ, ಸ್ವಚ್ಛ ನೀರು ಹಾಕಿ ತೊಳ್ಕೊಬೇಕು. ಆಮೇಲೆ ಇಲ್ಲೊಂದು ಗಜ್ರಿ, ಒಂದು ಸೌತೆಕಾಯಿ, ಒಂದೆರಡು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿನಿ, 1 ಕಪ್ ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ ಜೋಳದ ಹಿಟ್ಟು ತೊಗೊಂಡಿನಿ ನೋಡಿರಿ. ಅವನ್ನೆಲ್ಲ ಹಾಕೋಣ. ಅವನ್ನೆಲ್ಲ ಹಾಕಿ ಮತ್ತು 1 ಕಪ್ಪು ಇದು ಹೆಸರು ಹಿಟ್ಟು ನೋಡಿರಿ, ಹೆಸರು ಕಡಲೆಬೇಳೆ ಹಿಟ್ಟು ಎರಡು ಮಿಕ್ಸ್ ಮಾಡಿರ್ತದೆ ಹಾಕ್ಬೇಕ್ರಿ. ಅದು 1 ಕಪ್ ತೊಗೊಂಡು ಇಲ್ಲೇನು ಮಾಡಿ ಒಂದು ಗಜ್ಜರಿ ತೊಳೆದಿಟ್ಕೊಂಡಿವಿ, 1 ಸೌತೆಕಾಯಿ, 1 ಈರುಳ್ಳಿ, ಪಾಲಕ್, ಕರಿಬೇವು, ಕೊತ್ತಂಬರಿ ಅವನ್ನೆಲ್ಲ ಮಿಕ್ಸಿಗೆ ಹಾಕೊಂಡು, ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ ಅವೆಲ್ಲ ಏನಿದ್ವಲ್ಲ ಅವನ್ನೆಲ್ಲ ಮಿಕ್ಸಿಗೆ ಹಾಕ್ಬೇಕು ನೋಡಿರಿ. ಹಾಕ್ಕೊಂಡು ಇಲ್ಲಿ ಅದನ್ನು ಹಿಟ್ಟಿಗೆ ಹಾಕಬೇಕು. ಆಮೇಲೆ ತುರಿದ ಸೌತೆಕಾಯಿ, ಗಜ್ಜರಿ, ಕರಿಬೇವು, ಕೊತ್ತಂಬರಿ ಇವನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀವಿ, ಅದನ್ನ ಹಾಕ್ಬೇಕ್ರಿ. ಮತ್ತು ಒಂದು ಈರುಳ್ಳಿ ಹಚ್ಕೊಂಡಿರ್ತೀವಿ ಅದನ್ನು ಹಾಕಿ ನೋಡಿರಿ. ಆಮೇಲೆ 1 ಸ್ಪೂನು ಅರಿಶಿಣ ಪುಡಿ, 1 ಸ್ಪೂನಾಗಷ್ಟು ಅಜ್ವಾನ ಹಾಕ್ಬೇಕ್ರಿ. ಪುಡಿ ಆಯ್ತು ಪುಡಿ ಹಾಕಿರಿ, ಇಲ್ಲಾಂದ್ರೆ ಹಿಂಗೆ ಹಾಕಿರಿ. ಹಾಕಿ ಅದಕ್ಕೇನು ನೀರು ಹಾಕೋದ ಬೇಡ್ರಿ. ಮಿಕ್ಸಿಗೆ ಹಾಕಿರ್ತೀವಲ್ಲ ಅದನ್ನು ಹಾಕತ್ಲೆ ಅದರ ಹದಕ್ಕೆ ಆಗುತ್ತೆ. ಅದನ್ನು ನಾದ್ಕೊಂಡು ಹಿಂಗೆ ತಟ್ಟಬೇಕು ನೋಡಿರಿ. ತಟ್ಟಿ ಎಣ್ಣೆ ಹಾಕಿ ಬೇಯಿಸಿದ್ರೆ ಆರೋಗ್ಯಕರವಾದ ಪಾಲಕ್ ರೆಸಿಪಿ ರೆಡಿ. ಅದು ಮೊಸರನ್ನ ಹಚ್ಕೊಂಡು ತಿನ್ನೋಕೆ ರುಚಿಯಾಗಿರುತ್ತೆ. ಮೊಸರು ಮತ್ತು ಪಾಲಕ್ ತಾಲಿಪೇಟೆ.